ಕುವೆಂಪುರವರ ಪದ್ಯ ಸರಣಿಯೇ ಅತ್ಯಂತ ವೈಶಿಷ್ಟ್ಯವನ್ನ ತಳೆದಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಒಂದು ಪದ್ಯವನ್ನ ಇಲ್ಲಿ ನಾನು ಉದಾಹರಿಸ್ತಾ ಇರುವಂಥದ್ದು. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಎದೆಯ ಧ್ವನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು. ಪಂಚಮರ ಶಿಶುವೊಂದು ಕೆರೆಯಲ್ಲಿ ಮುಳುಗುತ್ತಿರೆ, ದಡದಲ್ಲಿ ನಿಂತಿರುವ ನಾನು, ಮುಟ್ಟಿದರೆ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ದಡದಲ್ಲೇ ನಿಂತಿರಲು ಶಾಸ್ತ್ರ ಸಮ್ಮತವೇನು ಅಂತ ಅವರು ಕೇಳ್ತಾರೆ. ಮುಂದುವರೆದು ಬೇರೆ ಒಂದು ಪದ್ಯದಲ್ಲಿ ಅವರು ಹೇಳುವಂಥದ್ದು, ಇದೆಲ್ಲವೂ ಆಗಿ ಹೋಗಿದೆ, ಇಂಥ ವಿಷಮತೆಯನ್ನು ದಾಟಿ ಬಂದ ನಂತರ ನಮಗೆ ಯಾವ ರೀತಿಯ ಬದುಕು ಸಿದ್ಧಿಸ್ತದೆ ಅಂತಂದರೆ, ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎಂದು ನವಯುಗವಾಣಿ ಘೋಷಿಸಿದೆ ಕೇಳಿ, ಯುಗ ಯುಗದ ದಾರಿದ್ರ್ಯ ಬಾರದಿಂಬೆಂಬಾಗಿ ಗೋಳಿಡುವ ಜನರೇ ಏಳಿರೈ ಏಳಿ ಅಂತ ಅವ್ರು ಹೇಳ್ತಾ ಬರ್ತಾರೆ. ಆದರೆ ನಮ್ಮವರು ಹುಟ್ಟಿನೊಂದಿಗೆ ಕಟ್ಟಿಕೊಂಡಿ ಕವಚ, ಬೀಳಲೊಲ್ಲದು ಏಳಲೊಲ್ಲದು ಹೇಳುವ ಭಾವದೊಂದಿಗೆ ಮುಗುಮ್ಮಾಗಿ ಉಳಿದು ಬಿಡ್ತಾರೆ ಹೇಳುವಂಥದ್ದು ಸತ್ಯ ವಿಚಾರ.